ಸರ್ ಇವಾಗ ಗಿಲ್ಲಿ ಗೆದ್ರು, ಓಕೆ ಆಯ್ತಾ. ಅವ್ರದ್ದು ಈಗ ಏನಂದ್ರೆ ಮುಂದೆ ಅವ್ರದ್ದು ಫ್ಯೂಚರ್ ನೋಡ್ಬೇಕು ಆಯ್ತಾ. ಯಾರೋ ಒಬ್ರು ಹಿಂಗೆ ಹೇಳಿದ್ರು, ಆ, ಗೆದ್ದಪ್ಪ ಫಸ್ಟ್ ದುಡ್ಡು ಮಾಡ್ಕೋ ಆಯ್ತಾ, ಆಮೇಲೆ ಯಾವಾಗ ಜನ ತುಳಿದು ಬಿಸಾಕ್ಬಿಡ್ತಾರೋ ಗೊತ್ತಿಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ ಆಯ್ತಾ. ಯಾಕಂದ್ರೆ ಅದು ಸತ್ಯ. ಖಂಡಿತ ಸರ್, ಪ್ರತಿಯೊಬ್ರು ಹೇಳೋದಷ್ಟೇ ಸರ್. ಇರೋ ಗಂಟ ಚೆನ್ನಾಗಿ ಜನ ಮುತ್ಕೊಂಡೇ ಇರ್ತಾರೆ, ಸ್ವಲ್ಪ ಡ್ಯಾಮೇಜ್ ಆದ್ರೆ ಕೆಳಗೆ ಉರುಳಿಸ್ಬಿಡ್ತಾರೆ, ಆಳ್ಗೊಂದ್ ಕಲ್ಲು ಹೊಡಿತಾರೆ ಸರ್ ಎಲ್ಲಾ ವಿಷಯದಲ್ಲೂ. ನಾನು ಅದು ಒಪ್ಕೊತೀನಿ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಬಿಗ್ ಬಾಸ್ ಗೆದ್ದ ತಕ್ಷಣ 50 ಲಕ್ಷ ಬಂದ್ಬಿಡ್ತು ಅಂತ. ಸರ್ 100 ಜನ ರಾಜಕೀಯದವರು ಕರೆದು ಅವ್ರಿಗೆ ಸನ್ಮಾನ ಮಾಡ್ತಾರೆ, ಪ್ರತಿಯೊಬ್ರು ಕರೆದು ಸನ್ಮಾನ ಮಾಡ್ತಾರೆ, ಎಲ್ಲಾ ಕಡೆನೂ ಕರೆಸ್ತಾರೆ. ಆ ಟೈಮಲ್ಲಿ ಏನೋ ಅವ್ರು ದುಡ್ಡು ಮಾಡ್ಕೊಂಡಂಗೆ ನೆಕ್ಸ್ಟ್ ಅವ್ರ ವ್ಯಾಲ್ಯೂ ಕಳ್ಕೊಂಡ್ಬಿಟ್ರೆ ಅವ್ರು ಯಾರನ್ನೂ ಹತ್ರ ಕಟ್ಕೊಳ್ಳೋದು ಸರ್. ಈಗ 50 ಲಕ್ಷ ಅಂತಂದ್ರೆ ಒಂದ್ 50 ಲಕ್ಷದಲ್ಲಿ ಒಂದು ಡುಪ್ಲೆಕ್ಸ್ ಮನೆ ಕಟ್ಟಕ್ಕಾಗಲ್ಲ ಅಂತ ಕಾಲ ಇದೆ. ಈಗ ತುಂಬಾ ಜನ ಹೇಳ್ತಾರ ಒಂದಷ್ಟು ಜನಕ್ಕೆ ದಾನ ಮಾಡು, ಒಂದಷ್ಟು ಜನಕ್ಕೆ ಅವ್ರು ಕೊಡು ಇವ್ರು ಕೊಡು ಅಂತಾರೆ. ಅವನು ಶ್ರಮ ಪಟ್ಟಿರ್ತಾರಲ್ಲ, 50 ಲಕ್ಷ ಏನೇನು ಅಲ್ಲ ಸರ್. ಇವಾಗ ಒಂದ್ ಮಾತು ಸರ್, ಇವತ್ತು ನೀವು ಕಷ್ಟ ಬೀಳ್ತಾ ಇದ್ದೀರಾ, ಯೂಟ್ಯೂಬ್ ನಡೆಸ್ತಾ ಇರೋ ಚಾನಲ್, ಒಂದ್ 10 ರೂಪಾಯಿ ಜಾಸ್ತಿ ಬರುತ್ತೆ, 10 ರೂಪಾಯಿ ಕಡಿಮೆ ಹೋಗುತ್ತೆ. 100 ರೂಪಾಯಿ ಜಾಸ್ತಿ ಬಂದ್ಬಿಟ್ಟು ನೀವು ಏನಾದ್ರು ಎಲ್ಲಾರು ಖರ್ಚು ಮಾಡ್ಕೊಂಡು ಹೋಗ್ತೀರಾ ಸರ್? ಸರ್ ನಿಮ್ದೇ ಅಂತ ಜೀವನ ಇದೆ ಸರ್ ಅಲ್ವಾ. ಎಲ್ಲಾನು ನೀವು ನೋಡ್ಬೇಕು. ನಿಮ್ಗೆ ವರ್ಕರ್ಸ್ಗೆ ಇದು ಎಲ್ಲ ಚಾನಲ್ ನಡ್ಸಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಿಮ್ಗೆ ಗೊತ್ತು. ಅದೆಲ್ಲ ಆಗಿ ಅದೆಲ್ಲ ಉಳಿದ ಮೇಲೆ ಏನಾದ್ರು ಇತ್ತು ಅಂದ್ರೆ ನೀವು ಇನ್ನೊಬ್ರಿಗೆ ದಾನ ಮಾಡುವಂತದ್ದಾಗುತ್ತೆ. ಅವ್ರ ವಿಷಯದಲ್ಲೂ ಅಷ್ಟೇ ಸರ್, ಅವರು ಏನೋ ಮಾಡಿದಾರೆ, ಕಷ್ಟಪಟ್ಟು ಏನೋ ಮಾಡ್ಕೊಂಡಿದ್ದಾರೆ. ಅವ್ರು ಏನೋ ಬಂದಿದ್ಯೋ ಏನೋ ಮಾಡಿದಾರೋ, ಅವ್ರೇನೋ ಅವ್ರ ವೈಯಕ್ತಿಕ ಅದನ್ನ ಬೇರೆಯವ್ರು ಮಾತಾಡೋ ಒಂದು ಇದು ಬೇಡ ಅದು ಅಲ್ವಾ. ಹಂಗಾಗಿ ಆಮೇಲೆ ಇನ್ನೊಂದೇನು ಅಂತಂದ್ರೆ, ಈಗ ಏನು ಗಿಲ್ಲಿ ಮತ್ತೆ ಕಾವ್ಯ ಅವರಿಬ್ರು ಒಳಗಡೆಯಿಂದ ಹೊರಗಡೆ ಬಂದ್ಮೇಲೆ ಅಭಿಮಾನಿಗಳು ಒಟ್ಟೆ ಕರ್ನಾಟಕದವ್ರು ತುಂಬಾ ಕ್ರೇಜ್ ಅಲ್ಲಿ ಇರೋದು ಅವ್ರಿಬ್ರು ಮದುವೆ ಆಗ್ಬೇಕು, ಅವ್ರಿಬ್ರು ಒಟ್ಟಾಗಿ ಸಿನಿಮಾ ಮಾಡ್ಬೇಕು ಅನ್ನೋದಿದೆ. ನಿಮ್ಗೆ ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅದ್ರ ಬಗ್ಗೆ ಅವ್ರ ಪರ್ಸನಲ್ ಸರ್, ಅದ್ರ ಬಗ್ಗೆ ನಾನೇನು ಮಾತಾಡಕ್ಕೆ ಇಷ್ಟಪಡಲ್ಲ ಸರ್. ಸಿನಿಮಾ ಬೇರೆ ಆಯ್ತಾ, ರಿಯಲ್ ಲೈಫ್ ಬೇರೆ ಸರ್. ಸಿನಿಮಾದಲ್ಲಿ ಒಂದು ಪ್ರೋಗ್ರಾಮ್ ಅಲ್ಲಿ ಅವರು ಕಾಮಿಡಿ ಶೋನೋ ಇನ್ನೊಂದೇನೋ ನಡ್ಸ್ಕೊಂಡು ಹೋಗ್ತಾರೆ ಸರ್. ಇಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿದ್ದಾರೆ ಅಂದ್ಬಿಟ್ಟು ಮದುವೆ ಮಾಡ್ಕೋಬೇಕು ಅನ್ನೋದು ಏನು ಇಲ್ಲ ಸರ್. ಅವ್ರವ್ರ ಮನ್ಸಿಗೆ ಸಂಬಂಧಪಟ್ಟದ್ದು ಸರ್. ಸರ್ ಇಷ್ಟಪಟ್ಟರೆ ಖಂಡಿತವಲ್ಲೂ ಖುಷಿಯಾಗಿ ಆಗ್ಲಿ ಆಯ್ತಾ, ಇಲ್ಲ ಅಂತ ಯಾರು ಹೇಳ್ತಾರೆ ಆಯ್ತಾ. ಇಷ್ಟ ಇಲ್ಲ ಅಂದ್ರೆ ಏನ್ ಅಂತ ಫೋರ್ಸ್ ಮಾಡಿ ಪಬ್ಲಿಕ್ ಮಾಡಕ್ ಆಗಲ್ಲ ಸರ್. ಅದು ಇವ್ರು ಏನು ಕೇಳಿದ್ರು ಅಂತಂದ್ರೆ, ಈಗ ಎಲ್ಲರ ಹಳ್ಳಿ ಕಡೆ ಒಂದ್ 8 ತೋರಿಸಿ ಅಂದ್ರೆ ಹಿಂದೆ ಒಬ್ರು ಬಂದ್ರೆ 10-15 ಹುಡುಗಿರ್ ತೋರಿಸ್ತಿದ್ರು. ಈಗ ಒಬ್ರು ತೋರಿಸಲ್ಲ. ಯಾಕಂದ್ರೆ ಯಾಕೆ ಬೇಕು ನಮ್ಗೆ, ಏನೋ ಮುಂದೆ ಸಮಸ್ಯೆ ಆಗ್ಬಿಡುತ್ತೆ ಅಂತ. ಆದ್ರೆ ಇಡೀ ಕರ್ನಾಟಕ ಅವ್ರ ಮನೆ ಒಳಗಡೆ ಇದ್ರು, ಅವ್ರಿಗೆ ಗೊತ್ತಿಲ್ದೇನೆ ಅವ್ರನ್ನ ಒಂದ್ ರೀತಿ ಮದ್ವೆ ಮಾಡೋ ಲೆವೆಲ್ಗೆ ಬೆಳೆಸ್ಬಿಟ್ಟಿದ್ರು. ಈ ತರ ಜನಗಳ ಪ್ರೀತಿ ಇದೆಯಲ್ಲ, ಈ ಪ್ರೀತಿಗೆ ಅವರಿಬ್ರು ಮದುವೆ ಆಗ್ಬೇಕಾ ಬೇಡವಾ, ಅವ್ರು ನೋಡೋದು ನಾವು ಫ್ರೆಂಡ್ಸ್ ಇರ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರು ಕೇಳುದು ಹಂಗೆ. ನಿಮ್ ಪ್ರಕಾರ ಅವ್ರ ಮದುವೆ ಆಗ್ಬೇಕಾ ಅಥವಾ ಫ್ರೆಂಡ್ಸ್ ಆಗಿದ್ಬಿಟ್ರೆ ಒಳ್ಳೇದ? ಸರ್ ಅದೇ ಹೇಳಿದ್ದು ನಾನು, ಅವರ ಅಂಡರ್ಸ್ಟ್ಯಾಂಡಿಂಗು. ಅವ್ರಿಬ್ರಿಗೂ ಇಷ್ಟ ಇದ್ರೆ ಅವ್ರ ಮದುವೆ ಮಾಡ್ಕೋತಾರೆ. ನಾವು ನೀವು ಫೋರ್ಸ್ ಮಾಡ್ಬಿಟ್ಟು ಮದುವೆ ಮಾಡ್ಕೋ ಅಂತ ಹೇಳಿಕಲ್ಲ ಸರ್. ನೋಡಕ್ ಜೋಡಿ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲರಿಗೂ ಕಟ್ಬಿಡಕ್ಕಾಗದ ಸರ್. ಅಷ್ಟೇ ಸಿಂಪಲ್. ಅವ್ರವ್ರ ವೈಯಕ್ತಿಕ ಅದು ಆಯ್ತಾ. ಇಷ್ಟ ಇದ್ರೆ ಮದುವೆ ಮಾಡ್ಕೋತಾರೆ, ಇಷ್ಟ ಇಲ್ಲ ಅಂದ್ರೆ ಇಲ್ಲ. ಅಂದ್ರೆ ಅವ್ರಿಬ್ರು ಮನಸ್ಸಿನ ಭಾವನೆಗಳು ಸರ್. ಅದು ಆ ಭಾವನೆಗಳು ಅವ್ರಿಬ್ರು ಬರ್ಬೇಕು. ನಾವು ನೀವು ಡಿಸೈಡ್ ಮಾಡಕ್ ನಾವಿಬ್ರು ಯಾರು ಸರ್? ಈಗ ಕೆಲವ್ರು ಅಂತಿದ್ದಾರೆ ಕಾವ್ಯ ಮತ್ತೆ ಗಿಲ್ಲಿ ಇಬ್ರು ಕೂಡ ಒಂದ್ ಸಿನಿಮಾ ಮಾಡಿದ್ರೆ ತುಂಬಾ ಜನ ನೋಡ್ತಾರೆ ಅಂತ ಹೇಳ್ತಾರೆ. ಅದು ಓಕೆ ಅನ್ಸುತ್ತಾ ನಿಮ್ ಪ್ರಕಾರ? ಸರ್ ಕಾವ್ಯ ಮತ್ತೆ ಗಿಲ್ಲಿ ಅವರು ಸಿನಿಮಾ ಮಾಡಿದ್ರೆ ನೋಡ್ತೀವಿ ಸರ್. ನೀವು ನೋಡ್ತೀರಾ, ನಾವು ನೋಡ್ತೀವಿ ಆಯ್ತಾ. ಕಂಟೆಂಟ್ ಚೆನ್ನಾಗಿದ್ದು, ಮೂವಿ ಚೆನ್ನಾಗಿ ಬಂದ್ರೆ ಖಂಡಿತವಲ್ಲ ಎಲ್ಲಾರು ಸಿನಿಮಾ ನೋಡ್ತೀವಿ ಸರ್. ನೋಡುದಿಲ್ಲ ನೀವು ಸರ್ ಸಿನಿಮಾ ಚೆನ್ನಾಗಿದೆ ಎಲ್ಲರೂ ಹೋಗ್ತೀವಿ ಸರ್ ಆಯ್ತಾ. ಅವ್ರಿಬ್ರು ಅಂದ್ರೆ ಸರ್ ಎಂತ ಹೀರೋಗಳಿದಾರೆ ಸರ್, ಎಂತ ಹೀರೋಗಳದ್ದು ಫ್ಲಾಪ್ ಆಗಿದೆ, ಹಿಟ್ ಆಗಿದೆ. ಕಂಟೆಂಟ್ ಚೆನ್ನಾಗಿದ್ರೆ ಎಲ್ಲ 100% ಹೋಗ್ತೀನಿ ಸರ್ ಆಯ್ತಾ. ನೀವು ಸಿನಿಮಾದವರಾಗಿದ್ರಿಂದ ಕೇಳಿದ್ರೆ ತುಂಬಾ ಅಭಿಮಾನಿಗಳು ಗಿಲ್ಲಿನ ಬೆಳೆಸಿರುವಂತವ್ರು, ಗಿಲ್ಲಿ ಕಾವ್ಯನ. ಅವ್ರು ಹೇಳೋದೇನಂತಂದ್ರೆ, ಗಿಲ್ಲಿ ಸುಮ್ನೆ ರೂಮರ್ಗಳೇ ಗಿಲ್ಲಿ ಕಾವ್ಯ ಇಬ್ರು ಕೂಡ ಹೀರೋ ಹೀರೋಯಿನ್ ಆಗಿ ಸಿನಿಮಾ ಮಾಡ್ತಾರೆ, ನಾವು ನೋಡೋ ಕ್ಯೂರಿಯಾಸಿಟಿ ಇದ್ದೀವಿ ಅಂತ. ಗಿಲ್ಲಿ ಗುಂಗ್ ಇನ್ನ ಹೋಗಿಲ್ಲ. ಆತರ ಏನಾರು ಆದ್ರೆ ನಿಮ್ಮ ಜನ ನೋಡ್ತಾರ, ನಿಮ್ಗೆ ಇಷ್ಟ ಆಗತ್ತ ಅಂತ ಕೇಳ್ತಾರೆ. ಅದೇ ಸರ್, ಅದೇ ಈಗ ಅವ್ರ ಅಭಿಮಾನಿಗಳು ಎಲ್ಲಾದ್ರೂ ನೋಡೇ ನೋಡ್ತಾರೆ ಸರ್ ಆಯ್ತಾ. ಅವ್ರ ಅಭಿಮಾನಿಗಳು ನಾವ್ ಯಾರನ್ನೂ ಅಡೆಪಡೆ ತೋರ್ಸಕ್ಕಾಗಲ್ಲ. ಅವ್ರ ಅಭಿಮಾನಿಗಳು ನೋಡೇ ನೋಡ್ತಾರೆ ಆಯ್ತಾ. ಇವಾಗ ಎಲ್ಲಾರ್ಗು ಇಷ್ಟ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಆಯ್ತಾ. ಇವಾಗ ನೋಡಿ, ನೀವೇ ನಿಮ್ಮ ಚಾನಲ್ 100 ಜನ ನೋಡೋರು ಇದಾರೆ, ನೋಡದೇ ಇರೋರು ಇದಾರೆ. ಅದಕ್ಕೆಲ್ಲ ನಾವು ಒಪ್ಸಕ್ಕಾಗಲ್ಲ ಸರ್. ಪಬ್ಲಿಕ್ ಒಬ್ಬೊಬ್ರು ಒಂಥರ ಡಿಸೈಡ್ ಇರುತ್ತೆ. ಎಲ್ಲಾ ಹೇಳಿವ 5 ಬೆರಳು ಒಂದೇ ತರ ಇಲ್ಲ ಅನ್ನೋ ತರ ಅವ್ರಿಗೆ ಸಂಬಂಧಪಟ್ಟಂಗೆ ಸರ್ ಅಷ್ಟೇ. 12 ಸೀಸನ್ ಮುಗ್ದೈತೆ. 12 ಸೀಸನ್ ಗಿಲ್ಲಿ ತರ ಯಾರು ಜನಮನಸ್ಗಳಲ್ಲಿ ಮಾನಸದಲ್ಲಿ ಉಳ್ಕಲೇ ಇಲ್ಲ. ಆದ್ರೆ ಏನ್ ಗಿಲ್ಲಿ ಅದೇನದು ತಂತ್ರಗಾರಿಕೆ ಅಥವಾ ಏನ್ ಗಿಲ್ಲಿ ಅಂತ ಏನ್ ಮೋಡಿ ಮಾಡ್ಬಿಟ್ಟು ಜನಕ್ಕೆ? ಸರ್ ಅವ್ರ ಮೋಡಿಗಿಂತ ಅವ್ರ ಪ್ರತಿಭೆ ಅವ್ರು ತೋರಿಸಿದಾರೆ ಸರ್ ಆಯ್ತಾ. ಅವ್ರದ್ದು ರಿಯಾಲಿಟಿ ಇದೆ, ಕ್ರಿಯೇಟಿವಿಟಿ ಇದೆ. ಕ್ರಿಯೇಟಿವಿಟಿನಲ್ಲಿ ಅವ್ರದೇ ಆದಂತ ಒಂದು ಚಾಪ್ ಮೂಡಿಸಿದ್ದಾರೆ ಆಯ್ತಾ. ಹಂಗಾಗಿ ಜನ ಇಷ್ಟಪಟ್ಟಿದ್ದಾರೆ. ಒಂದ್ ಚಿಕ್ಕ ಮಕ್ಳಾಗ್ಲಿ ದೊಡ್ಡ ಮಕ್ಳು ಎಲ್ಲ ಪ್ರತಿಯೊಬ್ರು ವಯಸ್ಸಾಗಿರೋಲ್ಲ ಇಷ್ಟಪಡ್ತಾರೆ ಅಂದ್ರೆ ಅವ್ರ ಒಂದು ಪ್ರತಿಭೆ, ಆ ಪ್ರತಿಭೆನ ನೋಡಿ ಖುಷಿ ಪಡ್ತಾರೆ. ಇವಾಗ ಒಂದು ನಿಮ್ಮ ಚಾನಲ್ 100 ಜನ ಇಷ್ಟಪಡ್ತಾರೆ ಅಂದ್ರೆ ಅದಕ್ಕೆ ಏನು ಅಂತ ಹೇಳಿದ್ರೆ ಏನಂತಾರೆ ಹೇಳೋಣ. 100 ಜನ ಇಷ್ಟಪಟ್ಟಿದ್ದಾರೆ ಅಂದ್ರೆ ನಿಮ್ಮ ಒಂದು ಕ್ರಿಯೇಟಿವಿಟಿ, ನಿಮ್ಮ ಒಂದು ಆ ಜರ್ನಿ, ನೀವೊಂದು ಹಾರ್ಡ್ ವರ್ಕ್, ನಿಮ್ಮ ಹಾರ್ಡ್ ವರ್ಕ್ ಇಲ್ಲಿ ಗಂಟೆ ಹೇಳ್ಕೊಂಡ್ ಬಂದಿದೆ.
ನಿಮ್ಮ ಒಂದು ಕ್ರಿಯೇಟಿವಿಟಿ. ನೀವು ನಾರ್ಮಲ್ ಆಗಿ ಮಾಮೂಲಿ ಪಬ್ಲಿಕ್ ಅಲ್ಲಿ ಯಾವ್ದೋ ನಾರ್ಮಲ್ ವಿಡಿಯೋ ಮಾಡಕ್ರೆ ತಗೊಳಲ್ಲ. ಇನ್ನ ಏನಾರ ಅದಕ್ಕೆ ಸಂಬಂಧಪಟ್ಟ ಅದು ಬಿಟ್ಟು ಬೇರೆ ಏನಾರ ಮಾಡಿದ್ರೆ ಮಾತ್ರ ಜನ ತಗೊಳ್ಳುವಂಥದ್ದು. ಅದು ಬಿಟ್ಟು ನೀವೇನೋ ಮಾಡ್ತಾ ಇರೋ ಜನ ನಿಮ್ಮಿಂದ ಇರ್ತಾರೆ. ಈಗ ಗಿಲ್ಲಿ ಬಿಗ್ ಬಾಸ್ ನ ಒಂದು ಟ್ರೆಂಡ್ ಸೆಟ್ ಮಾಡಿ ಇಟ್ಬಿಟ್ಟಾರೆ 12ನೇ ಸೀಸನ್. ಇಡೀ ಭಾರತದಲ್ಲೇ ಅಷ್ಟು ಟ್ರೆಂಡ್ ಆಗ್ಬಿಟ್ಟದೆ ಬಿಗ್ ಬಾಸ್ ಇದಕ್ಕೇನೆ. ಆದ್ರೆ ಈ ಸೀಸನ್ ಅಲ್ಲಿ ಗಿಲ್ಲಿ ತರ ಯಾರು ಬರ್ತಾರ? ಬಂದಿಲ್ಲ ಅಂತಂದ್ರೆ ಬಿಗ್ ಬಾಸ್ ಈ ಏನಾರು ಅದು ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿಕಲ್ಲ ಸರ್, ಹೇಳಕ್ಕಾಗಲ್ಲ. ಯಾಕಂದ್ರೆ ಸುಮಾರು ಸೀಸನ್ ನೋಡ್ಕೊಂಡ್ ಬಂದು ಅವಾಗ ಹುಚ್ಚ ವೆಂಕಟ್ ಅವರು ಎಲ್ಲ ಕ್ರಿಯೇಟಿವಿಟಿ ಮಾಡಿದ್ರು. ಪ್ರಥಮ್ ಕೂಡ ಕ್ರಿಯೇಟಿವಿಟಿ ಮಾಡಿಕೊಂಡ್ ಬಂದಿರೋರೆ ಪ್ರತಿಯೊಬ್ರು ಇದಾರೆ ಅವ್ರವ್ರದೇ ಅಂತ. ಈ ಸೀಸನ್ ಅಲ್ಲೂ ಯಾರೋ ಒಬ್ರು ಉಟ್ಕೊಂಡ್ ಬಂದೇ ಬರ್ತಾರೆ ಸರ್. ನನಗೆ ಗೊತ್ತಿರೋ ಯಾರು ಬರ್ಬೋದು ಸರ್, ಅದಕ್ಕೆ ಗೆಸ್ಸಿಂಗ್ ಇಲ್ಲ. ಯಾರನ್ನ ಇಷ್ಟ ಜನ ಅಂತ ಅನೌನ್ಸ್ಮೆಂಟ್ ಆಗಿದ್ರೆ ಅದ್ರಲ್ಲಿ ಒಬ್ರು ಹೆಸರು ಹೇಳ್ಬೋದಾಯ್ತು. ಇನ್ನ ಏನು ಅನೌನ್ಸ್ಮೆಂಟ್ ಇಲ್ವಲ್ಲ ಸರ್. ಪ್ರತಿ ಸಾರಿ ಹಿಂದೆ ಕ್ವಾಟ್ಲೆ ಕಿಚನ್ ಯಾವ ತರ ಅವ್ರು ತಗತ್ತಿದ್ರು. ಈ ಸಾರಿ ಓಂ ಪ್ರಕಾಶ್ ರಾವ್ ಪ್ರಸಿದ್ಧ ಡೈರೆಕ್ಟರ್ ಅವ್ರು ಇದ್ದಾರೆ. ಅಕಸ್ಮಾತ್ ಅವ್ರನ್ನ ಏನೋ ಕರ್ಕೋಬೋದಾ? ಹೇಳಿಕಾಲ ಸರ್, ಹೇಳಿಕಾಲ ಚಾನ್ಸ್ ಇರುತ್ತೆ. ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಮನೋರಂಜನೆ. ಅದೇ ಲೈವ್ ಅಲ್ಲಿ ಬೈತಾ ಇರ್ತಾರಲ್ಲ, ನೋಡಕ್ಕೆಲ್ಲ ಖುಷಿ ಪಡ್ತಾರೆ ಸರ್. ಇನ್ನೇನಿದೆ ಅದೇ ಹೇಳಿದ ಲೈವ್ ಅಲ್ಲೇ ಬೈತಾ ಇರ್ತಾರೆ ಸರ್ ಇಂಡಸ್ಟ್ರಿಯಲ್ಲಿ. ಖಂಡಿತವಲ್ಲ ಆಯ್ತಾ. ಯಾಕಂದ್ರೆ ಅಲ್ಲಿ ಏನೇ ಒಂದು ಹೆಚ್ಚು ಕಮ್ಮಿ ಅದನ್ನ ನೋಡ್ತಾ ಇರ್ತೀವಲ್ಲ ಸರ್ ಎಲ್ಲಾನು. ಇವಾಗೆಲ್ಲ ನೋಡಿ ಮೊಬೈಲ್ ಹಿಂಗಂತ ಇದ್ರೆ ಇನ್ಸ್ಟಾಗ್ರಾಮ್ ಅದ್ರಲ್ಲಿ ಓಪನ್ ಮಾಡ್ತಾ ಇದ್ರೆ ಯಾವ್ದಾನ ಒಂದೊಂದು ಕಾಮಿಡಿ ಆಗ್ಲಿ ಸೀರಿಯಸ್ ಆಗಿ ಎಲ್ಲ ಪ್ರತಿಯೊಂದು ಬಂದು ಹೋಗುತ್ತೆ. ಅದ್ರಲ್ಲಿ ಅವ್ರದ್ದು ಒಂದು ಪ್ರೋಗ್ರಾಮ್ ಬರ್ತಾ ಇರ್ತಲ್ಲ, ನೋಡಿದ್ದೆ ಮೊನ್ನೆಲ್ಲ. ಹೇಳಿದಲ್ಲ ಹುಚ್ಚ ವೆಂಕಟ್ ಪ್ರಥಮ್ ಈ ತರದವ್ರು ಈ ಸಾರಿ ಏನಾದ್ರು ಅಂದ್ರೆ ಪ್ರತಿ ಸಾರಿ ಕೂಡ ಕ್ವಾಟ್ಲೆ ಕಿಚನ್ ಇದ್ದವ್ರನ್ನ ಒಬ್ಬೊಬ್ರು ತಗೋತಾರೆ ಅಂತ ಗೊತ್ತಿತ್ತು. ಏನಾರು ಅದಕ್ಕೋಸ್ಕರ ಏನಾದ್ರು ಓಂ ಪ್ರಕಾಶ್ ಅವ್ರು ತಗೊಂಡಿದಾರ? ಅಕಸ್ಮಾತ್ ಬಿಗ್ ಬಾಸ್ ಬಂದ್ರೆ ನಿಮಗೆ ಖುಷಿ ಆಗುತ್ತೆ, ಹೇಗಿರುತ್ತೆ ಅಂತ ಸರ್? ಅದೇ ಈಗ ಅವ್ರು ಬಂದ್ರೆ ಇವ್ರು ಬಂದ್ರೆ ಖುಷಿ ಆಗೋದಕ್ಕಿಂತ ಖಂಡಿತಲು ಆಯ್ತಾ ಕ್ರಿಯೇಟಿವಿಟಿ ಮಾಡೋದು ಯಾರೇ ಬಂದ್ರು ಖುಷಿ ಆಗುತ್ತೆ ಸರ್. ಕನ್ನಡ ಜನತೆಗೆ ಯಾರು ಖುಷಿ ಕೊಡ್ತಾರೋ ಪ್ರತಿಯೊಬ್ರು ಮನ್ಸಿಗೆ ಅವ್ರೆಲ್ಲಾನು ಜನ ತಗೊಂತಾರೆ ಸರ್. ಈಗ ಬೈಯೋದು ಒಂದು ಕ್ರಿಯೇಟಿವಿಟಿ. ಅಂಬರೀಶ್ ಅವ್ರು ಬಿಟ್ರೆ ನೆಕ್ಸ್ಟ್ ಈಗ ಇವ್ರ ನಿಮ್ ಕ್ರಿಯೇಟಿವಿಟಿ ಆಗ್ತಾರೆ ಸರ್. ದರ್ಶನ್ ಅವರು ಬೈತಾ ಇದ್ರು ಸರ್, ಎಲ್ಲಾರು ಬೈತಾ ಇದ್ರು. ಆದ್ರೆ ಇವ್ರು ಬೈಯೋದ್ ಬೇರೆ. ಅಯ್ಯೋ ಮುಂಡೆ ಮಗ್ನೆ ಏನೇನೋ ಬೈತಾರಲ್ಲ, ಎಷ್ಟ್ ಜನ ಬೈಸ್ಕೊಂಡಿರಲ್ಲ. ನೀವು ಒಂದ್ ಕಾಲದಲ್ಲಿ ಅವ್ರು ಭೇಟಿ ಗಿಟಿ ಮಾಡಿ ಬೈಸ್ಕೊಂಡಿದ್ರೆ ಗೊತ್ತಿಲ್ಲ? ಇಲ್ಲ ಸರ್, ನಾವು ಯಾವ್ದು ಅವ್ರ ಜೊತೆ ಭೇಟಿ ಆಗಿಲ್ಲ. ಭೇಟಿ ಆಗಿದೀವಿ ಮಂತ್ರಾಲಯದಲ್ಲಿ ಒಂದ್ಸತಿ ಭೇಟಿ ಆಗಿದ್ದಾನ ಅವ್ರನ್ನ ಆಯ್ತಾ. ಮಂತ್ರಾಲಯ ಟೆಂಪಲ್ ಬಂದಿದ್ರು. ಅದೇನು ಸರ್ ಅದು ನಮ್ಗೆ ಗೊತ್ತಿಲ್ಲ. ಅದು ನಾವ್ಯಾರ ಬೈಸ್ಕೊಂಡಿಲ್ವಲ್ಲ, ನಮ್ಗೆ ಗೊತ್ತಿಲ್ಲ ಅದು. ಹಂಗಾಗಿ ಈಗ ಬಿಗ್ ಬಾಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ಒಂದು ಪ್ರೋಮೋ ಬಿಟ್ಟಿದ್ದಾರೆ. ಪ್ರೋಮೋ ಬಗ್ಗೆ ಏನ್ ಹೇಳ್ತೀರಾ ಈಗ? ಸರ್ ಅದೇ ಲಾಸ್ಟ್ ಇಯರ್ ನೋಡಿದ್ದೆ. ಈ ಇಯರ್ ಇನ್ನ ಸ್ಟಾರ್ಟ್ ಆಗಿಲ್ಲ, ಒಂದು ಪ್ರೋಮೋ ಮಾತ್ರ ಬಿಟ್ಟಿದ್ದಾರೆ. ಆಮೇಲೆ ಅದ್ರಲ್ಲಿ ಏನೋ ಸ್ಪೆಷಲ್ ಆಗಿ ಬೇರೆ ಏನೋ ಹೇಳಿದಾರಲ್ಲ ಸರ್, ಸಾಮಾನ್ಯ ಜನರಿಗೆ ಅವಕಾಶ ಅಂತ. ಅದೇ ಸರ್, ಈಗ ಎಲ್ಲರಿಗೂ ಕೊಡ್ಬೇಕಂತ ಎಲ್ಲ ಕೇಳ್ತಿರಲ್ಲ, ಕೊಟ್ಟಿದ್ರೆ ಒಳ್ಳೇದಲ್ವಾ ಸರ್? ಕಾಮಿಡಿ ಮಾಡಬಾರ್ದು ಸರ್ ಈ ತರ ಎಲ್ಲ. ಸರ್ ಸಾಮಾನ್ಯ ಜನ ಅಂದ್ರೆ ಯಾರು ಸರ್? ನಿಮ್ ಲೆಕ್ಕದಲ್ಲಿ ನನ್ ಲೆಕ್ಕದಲ್ಲಿ ಅವ್ರಿಗೆ ಸಾಮಾನ್ಯ ಜನ ಅಂದ್ರೆ ಇನ್ಫ್ಲೂಯೆನ್ಸ್ ಇರೋರು, ಮನಿ ಇರೋರು, ದೊಡ್ಡ ದೊಡ್ಡ ಬಿಗ್ ಶಾಟ್ಸ್, ಬಿಸ್ನೆಸ್ ಮ್ಯಾನ್ಗಳು, ಏನೇ ಆದ್ರೂ ಎಲ್ಲ ಬಿಸ್ನೆಸ್ ಮ್ಯಾನ್ಗಳು ಪ್ಲಸ್ ರಾಜಕೀಯದವರು, ಅಂತವ್ರ ಮಕ್ಕಳುಗಳು ಮಾತ್ರ ಇನ್ಫ್ಲೂಯೆನ್ಸ್ ಬಂದಿರೋರು ಮಾತ್ರ ಈ ಬಿಗ್ ಬಾಸ್ ನಲ್ಲಿ ನಡೆಯುವಂತ ಚಾನ್ಸಸ್ ಇರುತ್ತೆ ಸರ್. ನೀವು ಅದನ್ನೇ ಬ್ಲೇಮ್ ಮಾಡ್ತೀರಿ ಸರ್. ಇಡೀ ಕರ್ನಾಟಕದಲ್ಲಿ ಕೆಲವರು ಹಂಗೆ ಬ್ಲೇಮ್ ಮಾಡ್ತಿರು. ಅದಕ್ಕೋಸ್ಕರ ಈಗ ಸಾಮಾನ್ಯ ಜನನು ಭಾಗವಹಿಸಿ ನಿಮ್ಗೆ ಏನು ಟ್ಯಾಲೆಂಟ್ ಇದೆ ಹೇಳಿ ಅಂತ ಹೇಳಿದ್ದಾರೆ. ಅದನ್ನು ನೀವು ಟೀಕೆ ಮಾಡಿದ್ರಿ. ಆಯ್ತು ಸರ್, ನಾನು ಅದನ್ನೇ ಹೇಳ್ತಾ ಇರೋದು ಸರ್. ಸಾಮಾನ್ಯ ಜನಕ್ಕೆ ಅವಕಾಶ ಇಲ್ಲ, ಸುಮ್ನೆ ಅದೊಂದು ಬಿಲ್ಡಪ್ ಆಯ್ತಾ. ಎಲ್ಲಾರು ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಸಾಮಾನ್ಯ ಜನ ಅಂದ್ರೆ ಸುಮಾರು ಜನ ಇದಾರೆ ಸರ್, ಪ್ರತಿಭೆಗಳು, ಸುಮಾರು ಪ್ರತಿಭೆಗಳು ಸರ್. ಇಷ್ಟೆಲ್ಲ ಯಾಕೆ? ನೀವೇ ಒಳ್ಳೆ ಪ್ರತಿಭೆ ಇದ್ದೀರಾ ಸರ್. ನಾನು ನೋಡ್ತಾ ಇರ್ತೀನಿ ನಿಮ್ ಪ್ರೋಗ್ರಾಮ್ಗಳು ಇದೆಲ್ಲ ಸರ್. ನಿಮ್ಮನ್ನು ಕರೆದು ಮಾಡಿಸ್ಬೋದಲ್ಲ ಸರ್? ಸರ್ ನಮ್ದಿರ್ಲಿ ಸರ್. ಈಗ ಹೋದ್ ಸರಿ ಮಲ್ಲಮ್ಮ ಪಾಪ ಮನೆ ಕೆಲಸ ಮಾಡ್ತಿದಂತವ್ರು, ಅಂತವ್ರನ್ನ ಕರ್ಕೊಂಡ್ಬಂದು ಒಂದು ಹೆಸರುವಾಸಿ ಮಾಡ್ಲಿಲ್ವ ಸರ್? ಖಂಡಿತಲ್ಲ ಸರ್, ನೀವ್ ಹೇಳಿದ ಕ್ವಶನ್ ಸೂಪರ್ ಇದೆ ಸರ್. ಸ್ಪರ್ಧಿಗಳು ಇರ್ತಲ್ಲ ಸರ್, ಅದ್ರಲ್ಲಿ ಕಣ್ಣೀರು ವರ್ಷ ನಾಟಕ ಅಂತ ಹೇಳ್ತಾರೆ ಗೊತ್ತಾ. ಹಂಗಾಗಿ ಅವ್ರೊಬ್ಬನ್ನ ಸುಮ್ಮನೆ ಜನಗಳ ಒಂದು ಏನಂತಾರೆ ಅದನ್ನ ನಿಮ್ಮ ಇದ್ರಲ್ಲಿ ನಮ್ಸಕ್ಕೋಸ್ಕರ ಅಂದ್ರೆ ನಮ್ಸ್ಕೋಸ್ಕರ ಒಂದು ಗಿಮಿಕ್ ಸರ್. ಅದು ಗಿಮಿಕ್ ಅಂತಾರ ಅದನ್ನ. ಆ ಗಿಮಿಕ್ಗೋಸ್ಕರ ಒಬ್ರು ಯಾರೋ ಹಾಕೊಂಡಿದಾರೆ ಸರ್, ಅಷ್ಟೇ, ಇನ್ನೇನಿಲ್ಲ ಸರ್. ಈಗ ಎಲ್ಲಾ ಪ್ರೋಗ್ರಾಮ್ ನೋಡ್ಕೊಂಡ್ಬಂದಿದ್ದೀರಾ. ಅಷ್ಟು ಪ್ರೋಗ್ರಾಮ್ ಅಲ್ಲಿ ಯಾರು ಹೊಸಬ್ರುಗಳು ಅಂದ್ರೆ ಎಲ್ಲ ಪೊಲಿಟಿಷಿಯನ್ ಇರೋರು, ದುಡ್ಡಿರೋ ಅಂತ ಮಕ್ಳುಗಳೇ ಬಂದಿರೋಂಥದ್ದು. ಇದ್ರಲ್ಲಿ ಒಂದು ಸೆಂಟ್ರಲ್ ಒಂದು ಹೋಗ್ಬೇಕಲ್ಲ ಸರ್, ಬಂದು ಹೋಗ್ಬೇಕು. ನೀವ್ ಕೇಳ್ತೀರಾ ನಾಳೆ ಇದನ್ನ ಕ್ವಶನ್ ಮಾಡ್ಬಿಟ್ಟು? ಸರಿ ಸರ್, ಈಗ ನೀವ್ ಹೇಳ್ದಂಗೆ ಬರೀ ಸಾಮಾನ್ಯದವ್ರನ್ನೇ ಹಾಕಬಿಟ್ರೆ, ಯಾರು ಬರೀ ಮಲ್ಲಮ್ಮನ್ ತರದವ್ರ ಹಾಕಬಿಟ್ರೆ, ಗಿಲ್ಲಿ ತರದವ್ರಲ್ಲಿ, ಅಶ್ವಿನಿ ಮೇಡಮ್ ತರದವ್ರಲ್ಲಿ, ಕಾವ್ಯ ತರದವ್ರಲ್ಲಿ, ಮತ್ತೆ ಯಾರ್ಯಾರು ತುಂಬಾ ಇನ್ನೂ ಬೇರೆ ಬೇರೆ ದೊಡ್ಡ ದೊಡ್ಡ ಮೌಂಟೇನ್ ರಘು, ಆ ತರದವ್ರೆಲ್ಲ ಬೇಡವಾ ಸರ್? ಹಂಗಾದ್ರೆ ಎಲ್ಲಾ ತರದವ್ರು ಸರ್ ಪ್ರತಿಯೊಬ್ರು ಬೇಕು, ಬೇಡ ಅಂತ ಹೇಳಿಲ್ಲ ಸರ್. ಮತ್ತೆ ಸಾಮಾನ್ಯ ಜನಕ್ಕೆ ಅಂತ ಯಾಕೆ ಕೊಡ್ತಾ ಇದೀರಾ ನೀವು ಪ್ರೋಗ್ರಾಮ್ನ? ಎಲ್ಲರಿಗೂ ಹೇಳಿ ಆಯ್ತಿರ್ತೀನಿ, ಇನ್ಫ್ಲೂಯೆನ್ಸ್ ಇರೋನು ತಗೋತಾ ಇದೀವಿ, ಪ್ರತಿಯೊಬ್ರು ತಗೋತಾ ಇದೀರಿ ಅಂತ ಹೇಳಿ ಸರ್. ಅವ್ರಿಗೊಂದು 25% ಕೊಟ್ರೆ ಇವ್ರಿಗೊಂದು 25%, ಟೋಟಲ್ ಆಗಿ 50-50 ಕೊಡಕ್ಕೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಸಾಮಾನ್ಯ ಜನಗಳಲ್ಲಿ ಪ್ರತಿಭಾನ್ವಿತರನ್ನ ಆಯ್ಕೆ ಮಾಡ್ಕೊಳ್ಳಿ. ಯಾಕಿಲ್ಲ ಸರ್? ಸಿಕ್ಕಾಬಿಟ್ಟೆ ಜನ ಇದಾರೆ ಸರ್.
ಹ್ಮ್ ಯಾಕಿಲ್ಲ ಸರ್, ತುಂಬಾ ಜನ ಇದ್ದಾರೆ ಅಲ್ಲ ಸರ್, ಪ್ರತಿಭಾನ್ವಿತರು ಇದ್ದಾರೆ, ನೀವೇ ಗೊತ್ತಿದ್ದಂಗೆ 13-15 ಜನ ಬೇಕು ಸರ್. ಇವತ್ತು ದಿನ ಹೋಗಿ ಬಿಗ್ ಬಾಸ್ ಮುಂದೆ ನಿಂತ್ಕೊಂಡು ಅಲ್ಲಿ ಎಂಟ್ರಿ ಕೊಡಿ ಅಂದ್ರೆ ಯಾರು ಕೊಡೋದಿಲ್ಲ ಸರ್. ಸರ್ ಎಷ್ಟೊಂದು ಪ್ರತಿಭೆಗಳು ಇವಾಗ ನೀವು ನೋಡ್ತಾ ಇರ್ಬೇಕು ಇನ್ಸ್ಟಾದಲ್ಲಿ ಇದ್ರಲ್ಲೆಲ್ಲ ತುಂಬಾ ಪ್ರತಿಭೆಗಳು ಈಚೆ ಬರ್ತಾನೆ ಇದೆ. ಅವ್ರನ್ನೆಲ್ಲ ಹುಡುಕಿ ಯಾರನ್ನಾರ ಕರೆದು ಕುಣಿಸ್ತಾರ ಸರ್? ಇಲ್ಲ ಸರ್. ಈಗ ಒಬ್ಬೊಬ್ರ ಪ್ರಕಾರ ಒಬ್ಬೊಬ್ರು ಆಯ್ಕೆ ಆಗ್ತಾರೆ, ಎಲ್ಲರ ಪ್ರಕಾರ ಎಷ್ಟು ಜನ ತಗೊಳಕಾಗುತ್ತೆ? ಎಷ್ಟು ಜನ ತೊಗೊಳಕ್ಕಾಗಲ್ಲ, ನೀವ್ ಹೇಳೋದು ಕರೆಕ್ಟ್ ಮಾತೆ. ಅಂದ್ರೆ ಅದ್ರಲ್ಲಿ ಆಯ್ಕೆಗಳು ಹೆಂಗಿರ್ಬೇಕು ಅಂತ ಹೇಳಿದ್ರೆ ಸಾಮಾನ್ಯ ಜನರಿಗೂ ಅವಕಾಶ ಕೊಡ್ಬೇಕು. ಅದ್ ಬಿಟ್ಬಿಟ್ಟು ಬರೀ ದುಡ್ಡಿರೋರ್ಗೆ, ರಾಜಕೀಯದವ್ರಿಗೆ, ಇಂತ ಇನ್ಫ್ಲೂಯೆನ್ಸ್ ಬಂದಿರೋರ್ಗೆ ಕೊಟ್ಕೊಂಡು ಹೋದ್ರೆ ನೆಕ್ಸ್ಟ್ ಏನು? ಅದ್ರಲ್ಲಿ 100ಕ್ಕೆ ಕಣ್ಣೀರ್ ವರ್ಷ ನಾಟಕ ಅಂತಾರಲ್ಲ, ಅದೇ ಅವಲ್ಲಿ ಹೇಳೋದು ನಾನು ಮಿಸ್ ಆಯ್ತು. ಕಣ್ಣೀರ್ ವರ್ಷ ನಾಟಕ ಅದ್ರಲ್ಲಿ ಒಂದು ಸೆಂಟರ್ ಒಂದು ಹಂಗೆ ಬಂದು ಮಲ್ಲಮ್ಮ ಅಂತವ್ರನ್ನ ಒಬ್ಬೊಬ್ರನ್ನ ಹಾಕೊಂಡು ಹೋಗ್ತಾರೆ ಮಾಡ್ತಿದ್ರಿ. ಆದ್ರೆ ಈಗ ಏನ್ ಮಾಡೋದಂದ್ರೆ ಸಾಮಾನ್ಯ ಜನಗಳಲ್ಲೇ ಅಸಾಮಾನ್ಯ ಪ್ರತಿಭೆ ಇರೋನು ತಗೋಬೇಕು ಅನ್ನೋದು ಅವ್ರ ಉದ್ದೇಶ ಇರ್ಬೋದು ಈ ಸರಿ. ಸರ್ ನೋಡೋಣ ಸರ್, ನೋಡೋಣ ಆಯ್ತಾ. ನಾನು ಇರ್ತೀನಿ, ನೀವು ಇರ್ತೀರಾ, ನೋಡ್ತಾನೆ ಇರ್ತೀವಿ ಆ ಪ್ರೋಗ್ರಾಮ್ ನ. ಸರ್ ನಾನು ಹೇಳ್ತಾ ಇದೀನಿ ಆಯ್ತಾ, ಈ ಸದಿನೂ ಕೂಡ 99% ಈ ಸೆಲೆಬ್ರಿಟಿ ಮಕ್ಕಳು ಆಯ್ತಾ, ಇನ್ಫ್ಲೂಯೆನ್ಸ್ ಇಂದ ಬಂದಿರೋರು, ರಾಜಕೀಯದವ್ರನ್ನೇ ತಗೊಂಡಿರ್ತಾರೆ ಹೊರತು ಯಾರು ತಗೊಂಡಿಲ್ಲ ಅಂತ ನಂದೊಂದು ಒಪಿನಿಯನ್ ಇದೆ. ನಿಮ್ ಪ್ರಕಾರ 50-50 ಅಂತ ಹೇಳ್ಬೋದು, ನಿಮ್ದೊಂದು ಒಪಿನಿಯನ್ ಇದೆ. ನೋಡೋಣ, ನಾನು ಕಾದು ನೋಡೋಣ, ನೀವು ಕಾದು ನೋಡೋಣ. ನನ್ಗೆ ಆತರ ಆದ್ರೆ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಆ 99% ನಾವು ಸಾಮಾನ್ಯ ಜನಕ್ಕೆ ಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಎಲ್ಲಾ ಮಿಡ್ಲ್ ಕ್ಲಾಸ್ ಇಂತ ಜನಗಳು, ಲೋ ಕ್ಲಾಸ್ ಜನಗಳು ಎಲ್ಲಾ ತರನು ಇರ್ತಾರೆ. ಫುಲ್ ಹೈರೋರ್ಗೆ ಕೊಡುವಂತ ಬೇಡ, ಇಂಥವ್ರೆಲ್ಲ ಬೆಳೆಯಕಂತ ಅವಕಾಶ ಕೊಡ್ಲಿ ಬಿಡಿ. ಯಾಕಂದ್ರೆ ಮೊನ್ನೆ ಯಾವ್ದು ಬಿಗ್ ಬಾಸ್ ಗಿಲ್ಲಿ ಗೆದ್ದಿದ್ದು ನಮ್ಗೆ ಖುಷಿ ಆಯ್ತು, ತುಂಬಾ ಖುಷಿ ಆಯ್ತು. ಅಂತ ಪ್ರತಿಭೆಗಳು ಬರ್ಬೇಕು, ಅವ್ರಿಗೂ ಆಕ್ಚುಲಿ ಅವಕಾಶಗಳು, ಅವರು ಕಷ್ಟ ಬಿಟ್ಟಿದ್ದಾರೆ, ಬಂದಿದ್ದಾರೆ. ಅದ್ರಲ್ಲಿ ಒಂದು ಪ್ರತಿಭೆ, ಅದ್ರಲ್ಲೂ 108 ಅಡೆತಡೆಗಳು ಅದ್ರಲ್ಲಿ ನುಗ್ಗಿ ಬಂದಿದ್ದಾರೆ, ಅದು ಖುಷಿ ಆಯ್ತು. ಈ ವರ್ಷನೂ ಕೂಡ ನೋಡೋಣ ಸರ್ ಯಾವ ತರ ಇರುತ್ತೆ ಏನು ಅಂತ. ಸಾಮಾನ್ಯ ಜನರಿಗೆ ಅವಕಾಶ ಮಾಡ್ಕೊಟ್ರೆ ತುಂಬಾ ಒಳ್ಳೇದು ಸರ್. ಈಗ ನಿಮ್ಮ ಒಂದು ಹತಾಶೆ ನಂಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ಸಾಮಾನ್ಯ ಜನಗಳಿಗೆ ಕೊಡ್ಬೇಕು ಅನ್ನೋದು ನಿಮ್ಗೆ ಓಕೆ, ಆದ್ರೆ ಇದೊಂದು ಚಾನ್ಸ್ ಕೊಟ್ಟು ಗೊತ್ತಾಗುತ್ತಲ್ಲ ಅವ್ರು ಯಾವ ತರ ಸೆಲೆಕ್ಟ್ ಮಾಡ್ತಾರೆ ಅಂತ. ಜೊತೆಗೆ ಇನ್ನೊಂದ್ರೆ ಹೇಳಿಕೆ ನೀವೇ ಸಖತ್ತಾಗಿದ್ದೀರಿ, ನೀವೇ ಹೋಗ್ಬೋದಲ್ಲ, ನೀವು ಹೋಗಕ್ಕೆ ಇಷ್ಟ ಇಲ್ಲ ನಿಮ್ಗೆ? ಸರ್ ಯಾರು ತಾನೇ ಇಷ್ಟ ಅಲ್ವಾ ಸರ್? ವೇದಿಕೆ ಅಂದ್ರೆ ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಸರ್. ನಿಮ್ಗೆ ಹೋಗಕ್ಕೆ ಇಷ್ಟ ಇದೆಯಾ? ಖಂಡಿತವಲ್ಲ, ಎಲ್ಲರಿಗೂ ಇಷ್ಟ ಇದ್ದೇ ಇರುತ್ತೆ ಮತ್ತೆ ಸರ್. ವಿಡಿಯೋ ಮಾಡಿದವ್ರನ್ನ ನೀವ್ ಹೇಳಿದ್ರಲ್ಲ, ವಿಡಿಯೋ ಮಾಡಿದವ್ರನ್ನ ಕರ್ಕೊಂಡ್ರೆ ಎಷ್ಟು ಜನ ಆಗ್ತಾರೆ ಸರ್ ಅಂತ ನೀವ್ ಹೇಳಿದ್ರಲ್ಲ ಸರ್, ಟ್ಯಾಲೆಂಟ್ ಇರೋರು ತಗೋತಾರೆ ಅಲ್ವಾ ಸರ್? ಎಲ್ಲಾರ್ಗು ಅವ್ರದೇ ಆದಂತ ಟ್ಯಾಲೆಂಟ್ ಇದ್ದೇ ಇರುತ್ತೆ. ಅದ್ರಲ್ಲಿ ನೋಡೋಣ, ಅದ್ರ ಅದೃಷ್ಟನೂ ಬೇಕು ಸರ್. ಎಲ್ಲಾನು ಅದೃಷ್ಟನೂ ಬೇಕು. ಖಂಡಿತವಲ್ಲ, ಎಲ್ಲ ಅದೃಷ್ಟನೂ ಬೇಕು. ಟ್ಯಾಲೆಂಟ್ ಇರೋರು ಎಲ್ಲೆಲ್ಲೋ ಇದಾರೆ, ಹೌದಲ್ಲ? ಅದಕ್ಕೆ ಯಾರೋ ಟೀಮ್ ಅವ್ರನ್ನ ಬ್ಲೇಮ್ ಮಾಡಬಾರ್ದಲ್ವಾ? ಯಾಕಂದ್ರೆ ಆ ಸ್ಥಾನಕ್ಕೆ ಸರ್ ಹೋದಾಗ ವೇದಿಕೆ ತುಂಬಾ ದೊಡ್ಡದಿದೆ ಬಿಗ್ ಬಾಸ್ ಅನ್ನೋದು. ಅದ್ರಲ್ಲಿ ಇವಾಗ ಏನಂತಾರೆ, ಮೆಂಬರ್ಸ್ ಗಳು ಇರ್ತಾರೆ, ಕಂಟೆಸ್ಟೆಂಟ್ ಅವರೆಲ್ಲ ಬಂದ್ಬಿಟ್ಟು ತುಂಬಾ ಕಡಿಮೆ ಇದಾರೆ. ಅವ್ರನ್ನೆಲ್ಲ ತಗೋಬೇಕು ಅಂದಾಗ ಅದು ಆಯ್ಕೆಗಳು ಮಾಡ್ಲೇಬೇಕು ಸರ್. ಸರಿ, ಒಂದು ಯಾವ್ದೋ ಒಂದು ಪ್ರೋಗ್ರಾಮ್ಗೆ ಹೋದ್ರೆ ನೋಡಿ ಆಯ್ತಾ, ಈಗ ಚೆನ್ನಾಗಿ ಆಡೋರ್ನ, ಚೆನ್ನಾಗಿ ಆಡದೇವ್ರನ್ನ ಎರಡೂನು ಇದಕ್ಕೆ ಇಳಿಸ್ತಾರೆ ಆಯ್ತಾ, ಅಖಾಡಕ್ಕೆ ಇಳಿಸ್ತಾರೆ, ನೋಡ್ತಾರೆ. ಅದ್ರಲ್ಲಿ ಯಾವ್ದೋ ಒಂದು ಸೆಲೆಕ್ಷನ್ ಮಾಡ್ತಾರೆ. ಎಲ್ಲಾರ್ಗು ನೀವು ಪ್ರೈಸ್ ಕೊಡಿದ್ರೆ ಆಗೋದಿಲ್ಲ. ಈಗ ನಿಮ್ ಪ್ರಕಾರ ಈಗ ಕಾಮಿಡಿ ಸೆಕ್ಷನ್ ಮತ್ತೆ ರಾಜಕೀಯ, ಸಿನಿಮಾ ಕ್ಷೇತ್ರ, ಮತ್ತೆ ಈ ಯಾರು ಈಗ ರೈತರ ಒಂದು ಕ್ಷೇತ್ರ, ಈ ತರ ಇದೆ. ಅದ್ರಲ್ಲಿ ನಿಮ್ ಪ್ರಕಾರ ನಿಮ್ ಪ್ರಕಾರ ಇಂತಿದ್ದವ್ರು ತಗೊಂಡ್ರೆ ಒಳ್ಳೇದು ಅಂತ ನಿಮ್ಗೆ ಯಾರು ಅನ್ಸುತ್ತೆ? ಈಗ ಸಿನಿಮಾ ಕ್ಷೇತ್ರದಿಂದ ಯಾರು ತಗೊಂಡ್ರೆ ಬೆಸ್ಟ್? ಈಗ ತುಂಬಾ ಕಡೆ ಎಲ್ಲ ಓಡಾಡಿದ್ರೆ ಸುಧಾರಣಿ ಮೇಡಮ್ ಮತ್ತೆ ಬೇರೆ ಬೇರೆ ಅಂತ ಹೇಳ್ತಿದ್ದಾರೆ ಸರ್. ನೋಡಿ, ನೀವು ಸೋಷಿಯಲ್ ಮೀಡಿಯಾದವರು ನೀವೇ ಹೇಳ್ತಾ ಇದೀರಾ, ಏನಂತ ಹೇಳ್ತಾ ಇದೀರಾ? ಸೆಲೆಬ್ರಿಟಿಗಳನ್ನ ತಗೊಳ್ಳಿ, ಸುಧಾರಣೆ ಅಂದ್ರೆ ಕೆಲವೊಂದು ಹೆಸರುಗಳು ಹೇಳಕ್ ಬಂದ್ರಿ ಸರ್. ನಾವು ಸಿನಿಮಾ ನಟರುಗಳೇ ಆಯ್ತಾ, ನೀವು ನಮ್ಮನ್ನ ಯಾಕೆ ತಗೊಳ್ಳಿ ಅಂತ ಹೇಳಲಿಲ್ಲ ನಿಮ್ದು ಇನ್ನ ನೆಕ್ಸ್ಟ್ ಇದೆ ಸರ್. ಇಲ್ಲಿ ಏನಾರ ಇರ್ಲಿ, ನೀವು ನೋಡಿ ನಿಮ್ಮ ಬಾಯಲ್ಲೇ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಹೆಸರು ಬರ್ತಾ ಇದೆ ಹೊರತು ಸರ್ ಸಾಮಾನ್ಯ ಸಿನಿಮಾಗಳು ಮಾಡಿದ್ದಾರೆ, ಎಷ್ಟೊಂದು ಫೇಲ್ಯೂರ್ ಆಗಿದೆ ಅಂತ ಸಿನಿಮಾ ಫ್ಲಾಪ್ ಆಗಿರೋರ್ನೆಲ್ಲ ಕರ್ಕೊಂಡ್ಬಂದು ಕುಂಡಿಸಿ ಅಂತ ಹೇಳ್ಬೋದಾಯ್ತಲ್ಲ ಸರ್ ನೀವು? ಖಂಡಿತಲ್ಲ ಸರ್. ಸುಮಾರು ಜನ ಸೋತಿರೋರು ಇದ್ದಾರೆ, ಗೆದ್ದಿರೋದ್ರೆ. ನೀವು ಗೆದ್ದಿರೋರ್ನ ಯಾಕೆ ಮಾಡ್ಕೋತಿದ್ರೆ, ಸೋತಿರೋರ್ನ ಯಾಕೆ ಆಯ್ಕೆ ಮಾಡ್ಕೋತಾ ಇಲ್ಲ? ಯಾಕೆ ಅವ್ರು ಬೆಳೆಸೋಷ್ಟು ನಿಮ್ಗೆ ಖುಷಿ ಪಡೋದಿಲ್ಲ? ಅಂದ್ರೆ ಬೆಳ್ಸಕ್ಕೆ ನಿಮ್ಗೆ ನಿಮ್ಮ ಮನ್ಸಲ್ಲೇ ಇಲ್ವಾ? ಇಲ್ಲ ಸರ್, ನಮ್ಗೆ ಇಷ್ಟ ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು ಅದು. ಹೌದೌದು, ಇವ್ರು ಬರ್ತಾರೆ ಅಂತ ಹೇಳಿ ಆತರ ಸುಮಾರು ಜನ ಇದ್ದಾರೆ. ಅಲ್ಲ ನಿಮ್ಗೆ ಅಂತ ಹೇಳಿಲ್ಲ, ನಾನು ಬಿಗ್ ಬಾಸ್ ಒಂದು ಪ್ರೋಗ್ರಾಮ್ ಏನಿದೆ ಅವ್ರಿಗೆ ಹೇಳ್ತಾರಂತ ಒಂದು ಮಾತು. ನಿಮ್ ಪ್ರಕಾರ ಯಾರ್ಯಾರು ಹೋಗ್ಬೇಕು ಅನ್ಸುತ್ತೆ ನೀವ್ ಹೇಳಿ, ಒಂದಷ್ಟು ನಾನು ಹೇಳಿವಾ? ಸಾಮಾನ್ಯವಾಗಿ ನೋಡಿ, ತುಂಬಾ ಜನ ಸಿನಿಮಾಗಳು ಮಾಡಿ ಸೋತಿ ತುಂಬಾ ಬೇಜಾರಾಗಿ ಅಂದ್ರೆ ಕಳ್ಕೊಂಡಿರುವಂತ ವ್ಯಕ್ತಿಗಳನ್ನ ಕರ್ಕೊಂಡ್ ಬಿಡ್ತಾರೆ. ಒಂದು ಒಳ್ಳೆ ವೇದಿಕೆ ಆಗುತ್ತೆ. ಸಿನಿಮಾ ಕ್ಷೇತ್ರ ಆಯ್ತು, ಇಬ್ಬರ ತಗೋಬಹುದು. ಹೌದು ಸರ್. ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾರು ತುಂಬಾ ಕಷ್ಟಪಟ್ಟು ನೋಡಿ ರಾಜಕೀಯವಾಗಿ ಓಡಾಡ್ತಾ ಸುಮಾರು ಜನ ಇದಾರೆ ಸರ್. ಲಾಸ್ಟ್ ಯಾವ್ದೋ ವೇದಿಕೆಗಳಲ್ಲಿ ಅಂದ್ರೆ ಕನ್ನಡ ಪರ ಹೋರಾಟಗಾರರುಗಳು ತುಂಬಾ ಜನ ಇದಾರೆ. ಅದ್ರಲ್ಲಿ ನನ್ನ ಪ್ರಕಾರ ಅನ್ಸುತ್ತೆ ಸರ್, ಸಿನಿಮಾ ಈ ರಾಜಕೀಯ ಕ್ಷೇತ್ರ ಅಂತ ಅನ್ಕೊಂಡಾಗ ಒಬ್ಬ ಯೂಟ್ಯೂಬರು ಮಂಡ್ಯ KR ಪೇಟೆಯಿಂದ ಒಂದು ಎಲೆಕ್ಷನ್ ಫೇಸ್ ಮಾಡಿ ಒಂದು 8,000 ಮತ ತಗೊಂಡ್ ಬಂದಂತ ನ್ಯೂಸ್ ಅಲರ್ಟ್ ಚಂದನ್ ಗೌಡ ಅಂತ ಹೇಳಿ ಅಂತವ್ನ ಯಾಕೆ ತಗೋಬಾರ ಸರ್? ಖಂಡಿತವಲ್ಲ ಸರ್, ಎಲ್ಲಾರ್ಗು ಅದೇ ಇಲ್ವ, ಎಲ್ಲಾರ್ದು ಅವರ ಪ್ರತಿಭೆ ಇದೆ. ಆ ವ್ಯಕ್ತಿ ಮಾಡಿದ ಪ್ರಯತ್ನ ಇದೆಯಲ್ಲ. ಇವತ್ತು ದುನಿಯಾ ಯಾರು ತಮಿಳ್ನಾಡಲ್ಲಿ ವಿಜಯ್ ಅವರು ಹೇಗೆ ಫೇಮಸ್ ಆಗಿದಾರೋ, ನಮ್ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ಹೇಗೆ ಫೇಮಸ್ ಆಗಿದಾರೋ, ಅದೇ ರೀತಿ ಯೂಟ್ಯೂಬರ್ ಆಗಿ ಒಬ್ರು ಹೋಗಿ ಎಲೆಕ್ಷನ್ ಫೇಸ್ ಮಾಡಿ ಬಂದ್ರಲ್ಲ. ಖಂಡಿತ ಸರ್, ಖುಷಿ ಆಯ್ತು ಸರ್. ಅಂತವ್ರು ಎಲ್ಲಾರು ಬೆಳಿಬೇಕು ಸರ್. ನಾನು ಅಂತ ಅದನ್ನ ಹೇಳ್ತಾರಂತದ್ದು, ಪ್ರತಿಯೊಬ್ರು ಬೆಳಿಬೇಕು. ಬೆಳೆದ್ರೆ ನಮಗೂ ಖುಷಿ ಅಲ್ವಾ ಸರ್? ಎಲ್ಲಾರ್ಗು ಖುಷಿನೇ ಆಯ್ತಾ?
ಹೊಸ ಪ್ರತಿಭೆಗಳು ನೋಡಿ. ತಮಿಳ್ನಾಡಲ್ಲಿ ವಿಜಯ್ ಅಂತ ವ್ಯಕ್ತಿ ಒಂದು ಸಂಚಲನ ಮೂಡಿಸಿದ್ದಾರೆ. ಖಂಡಿತವಲ್ಲ ಒಂದು ದುನಿಯಾನೇ ಕ್ರಿಯೇಟ್ ಮಾಡ್ಬಿಟ್ರು. ಆತರ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಚೇಂಜಸ್ ಗಳಾಗಬೇಕು ಆಯ್ತಾ. ಹೊಸ ಪ್ರತಿಭೆಗಳಿಗೆ ಚಾನ್ಸ್ ಕೊಡ್ಬೇಕು. ನೆಕ್ಸ್ಟ್ ಅವರ ಪ್ರತಿಭೆಗಳು ಏನು ನೋಡ್ಬೇಕು. ಇದ್ರಲ್ಲೇ ಅಂತಲ್ಲ, ಎಲ್ಲಾದ್ರೂ ವಿಷಯದಲ್ಲೂ ಸರ್ ನಾನು ರಾಜಕೀಯದಲ್ಲೂ ಹೇಳ್ತಾ ಇದೀನಿ, ಸಿನಿಮಾ ರಂಗದಲ್ಲೂ ಹೇಳ್ತಾ ಇದೀನಿ, ಆಮೇಲಿಂದ ನಿಮ್ಮ ಬಿಗ್ ಬಾಸ್ ಏನೋ ಒಂದು ಪ್ರೋಗ್ರಾಮ್ ಹೇಳಿದ್ರಲ್ಲ, ಎಲ್ಲ ಪ್ರತಿಯೊಂದ್ರಲ್ಲೂ ಅದಕ್ಕೊಂದು ಅವಕಾಶ ಕೊಟ್ಟು ನೋಡಿ. ಯಾಕೆ ಬೆಳೆಯಲ್ಲ, ಎಲ್ಲರೂ ಬೆಳಿತಾರೆ. ನಾನೇ ಒಂದ್ 2-3 ಉದಾಹರಣೆ ಕೊಟ್ಟೆ. ನಿಮ್ಮನ್ನ ಕೇಳಿದೆ ಯಾರ್ಯಾರು ಹೋಗ್ಬೇಕು ಎಲ್ಲಾ ಕ್ಷೇತ್ರದಲ್ಲೂ, ನೀವು ಚಾಯ್ಸ್ ಮಾಡಕ್ಕೆ ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ. ಅಷ್ಟು ಕೋಟಿ ಜನ ಇದಾರೆ ಕಲಾವಿದರುಗಳು, ಅದ್ರಲ್ಲಿ ಪ್ರತಿಭಾನ್ವಿತರು, ನಿಮ್ಗೆ ಕನ್ಫ್ಯೂಸ್ ಆಗ್ತಿದೆ ಅಂದ್ರೆ ಬಿಗ್ ಸರ್ ಇದು ಬಾಸ್ ಇನ್ನೆಷ್ಟು ಕನ್ಫ್ಯೂಷನ್ ಅಲ್ಲ ಸರ್ ಏನ್ ಗೊತ್ತಾ, ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಕಲೆ ಇದ್ದೇ ಇರುತ್ತೆ. ಅದನ್ನ ಹೊರ ತರುವಂತದ್ದು ಎಲ್ಲಾನು ಹಾಕಿ ಮಾಡಕ್ ಆಗಲ್ಲ ಆಯ್ತಾ. ಅದ್ರಲ್ಲಿ ಯಾರ್ಯಾರಿಗೋ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಅದ್ರಲ್ಲಿ ಸೆಲೆಕ್ಷನ್ ಆಯ್ಕೆ ಅವ್ರಿಗೆ ಬಿಟ್ಟಿರುವಂತದ್ದು. ಆಮೇಲೆ ಹೇಳಿದ್ರು ಸರ್, ಈ ನಸೀಬ್ ಅನ್ನೋದು ಚೆನ್ನಾಗಿರ್ಬೇಕು ಸರ್. ನಸೀಬ್ ಇದ್ರೆ ಅದ್ರ ಜೊತೆ ಜಾಯ್ನ್ ಆದ್ರೆ ಖಂಡಿತವಲ್ಲೂ ಮುಂದ್ ಬರುವಂತ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ.